ಅಕ್ಕ ಇದೇನಕ್ಕ ಎಲ್ರೂ ಗತ್ತಾಗಿ ಎದುರಿಸ್ಕೊಂಡು ಓಡಾಡ್ತಿದ್ದವಳು ನೀನು. ಈಗ ನೋಡ್ರೆ ಹಿಂಗೆ ದಿಗಿಲು ಬೀಳ್ಕೊಂಡು ಕೂತಿದ್ಯಲ್ಲ, ಇದಕ್ಕೆಲ್ಲ ಯಾರು ಕಾರಣ ಇರ್ಬೋದು? ಏ ಏನು ಮಾವಂಗೂ ಅಳಿಗೂ ನಾನು ಹೇಳೋದ್ರ ಬಗ್ಗೆ ನಂಬಿಕೆ ಬರ್ತಿಲ್ವಾ? ಅಕ್ಕ ಸಾನ ಹಿಂಗೆ ಮಾಡೋಕ್ಕೆಲ್ಲ ಸಾಧ್ಯನೇ ಇಲ್ಲ. ಹೂ ಕಣ್ಣ, ನಾನು ಅದೇ ಹೇಳ್ತಿರೋದು. ಸಾನ ಹಿಂಗೆ ಮಾಡಕ್ ಸಾಧ್ಯ ಇಲ್ಲ, ಮಾಡ್ತಿರೋದೆಲ್ಲ ಅವಳ ದೆವ್ವ. ನೀನು ಹೋಗಿ ಗಡ್ಡೂರಾಗಿರೋ ಮಂತ್ರವಾದಿನ ಕರ್ಕೊಂಬ. ಅವ್ರ ಕೈನಾಗ ಹೋಗದೆ ಇರೋ ದೆವ್ವನೇ ಇಲ್ಲ. ಬಿರ್ನೋಗು. ನೀನು ಒಳ್ಳೆ ಸತ್ತವರೆಲ್ಲ ಭೂತ ಆಗಿ ಬಂದು ಕಾಣಂಗಿದ್ದಿದ್ರೆ ಕೆಟ್ಟವರೆಲ್ಲ ಇಷ್ಟೊತ್ತಿಗಾಲೆ ಒಳ್ಳೆ ದಾರಿ ತುಳಿದಿರೋರು. ಸಾನ ಹಂಗಾರು ಕಾಣಿಸ್ಕೊಂತಿದ್ರ ಕೊಳ್ತಾವ್ ಮಾತಾಡೋ ಸ್ಯಾನೆ. ಮಾತಾಡ್ತೀಯ ಅವಳು ಬಂದಿದ್ದ ನೆನ್ಸ್ಕೊಂಡ್ರೆ ಈಗಲೂ ನನ್ನ ಗುಳ್ಗೆ ಆಚೆ ಬಂದಂಗೆ ಆಯ್ತದೆ. ದೂರ ಬಂದಂಗೆ ಆಯ್ತೈತೆ ಕಳ್ಳ. ಅಯ್ಯೋ ಬರ್ಬೇಕು ಅವಳಿಗೆ. ಅಲ್ಲ ಕಣೆ, ಎತ್ತು ಮಗಳ ಕಣ್ಣೀರು ಕರೆದಿರುವಂಥ ತಾಯಿ ಪ್ರಪಂಚದಾಗ ಯಾರು ಅವರ ಬತ್ತಾಡಿರು. ಬಂಗಾರಮ್ಮ ಬಂದ್ರೆ ನಾನು ಅವ್ವ ನೀನೇಕೆ ಇಷ್ಟೊಂದು ಎಗರ್ಬಿಟ್ಟಿಯಾ? ಅವಳು ಬತ್ತಿರೋದು ನಮ್ಮ ಮನೆಗೆ ಬಂದ್ಮೇಕೆ ನಾವು ಹೇಳ್ದಂಗೆ ಕೇಳ್ಕೊಂಡು ಬಾಲ ಮುದ್ಕೊಂಡು ತುಂಬಿರಬೇಕು. ನಂಜವ್ವ, ಊರವರೆಲ್ಲ ಬತ್ತಿದ್ರು ಬಂಗಾರಮ್ಮ ಬರೋ ಸೂಚನೆ ಕಾಣ್ತಿಲ್ಲ. ಅಯ್ಯೋ, ಅವಳು ಬರ್ತಾಳೆ ಅಂತಾನೆ ನಾನು ಬೇಕಾದವ್ರನ್ನೆಲ್ಲ ಕರ್ದೀವ್ನಿ. ಅವಳು ಏನಾದ್ರು ಬರದೆ ಹೋದ್ರೆ ಲೆಕ್ಕಾಚಾರ ತಪ್ಪಂತೆ. ಹೆಂಗನ ಮಾಡಿ ಆ ಬಂಗಾರಮ್ಮ ಬರೋ ಥರ ಏನಾರ ಒಂದು ಆಟ ಕಟ್ಟು. ಆದರೆ ಇದಕ್ಕೆಲ್ಲ ಸರಿಯಾದವಳು ಆ ರಾಜಿ ಇದಕ್ಕೆಲ್ಲ ಒಂದು ಪ್ಲಾನ್ ಮಾಡ್ತಾರೆ. ನೀನು ಹೇಳೋದು ಸರಿನೇಯ. ಹೌದು, ರಾಜವ್ವ ಯಾಕಿನೂ ಬಂದಿಲ್ಲ? ಅಯ್ಯೋ, ನನ್ನ ಬಂಕೂದಿಗೆಷ್ಟು ಅವಳನ್ನ ಕರೆಯೋದನ್ನೇ ಮಾಡ್ಬಿಟ್ಟಿನ ಕಡೆ. ಫೋನ್ ಮಾಡ್ತೀನಿ. ಸಾನ ಅಂತೆ ಫೋನ್ ರಿಂಗ್ ಆಯ್ತಿರೋದಲ್ಲಿ ಒಳ್ಳೆ ಮನೆ ಮ್ಯಾಗ ಬ್ಯಾಂಕ್ ಬಿದ್ದೊಳಂಗೆ ಆಡ್ತಿದ್ದಿಲ್ಲ. ಓ ನಂಜವ್ವ ತಗೋ ಅಗೋ ಹೊಸಿ ಗತ್ನಾಗ ಮಾತಾಡು. ಈಸ್ಯಾನೆಲ್ಲ ಹೇಳಿ ನಗ್ಪಾಟ್ಲಾಕ್ಬೇಡ. ತಗೋ. ಅಲ್ಲ ರಾಜಿ. ಹಲೋ, ಹೇಳು ನಂಜವ್ವ. ಏ ರಾಜಿ, ಇದು ಯಾಕೆ ಹಿಂಗೆ ಮಾತಾಡ್ತಿದ್ಯಾ? ಅದು ಏನೂ ಇಲ್ಲ, ನೀನು ಹೇಳು ನಂಜವ್ವ. ಇದೇನೇ ಇದು ಆವು ಅನ್ಕೊಂಡು ನೋಡವ ರಾಜಿ, ಇವತ್ತು ನನ್ನ ಸೊಸೆ ಸೀಮಂತ ಮಡಿಕೊಂಡಿನಿ. ಬೀರನ್ ರೆಡಿ ಆಗಿ ಬಂದ್ಬಿಡು. ಹಾಂ? ಅಯ್ಯೋ ಇಲ್ಲಪ್ಪ, ನಾನು ಬರೋಕ್ಕಿಲ್ಲ. ಯಾಕೆ ನೀ ಕರಿತೀನಿ ಅಂತ ಬೇಸರನೇ ಸಮಸ್ಬಿಡವ. ನಾನು ಯಾವುದೋ ಟೆನ್ಷನ್ನಾಗಿ ನೀನು ಕರೆಯೋದು ಮಾಡ್ತಾಯಿತ್ತು. ಒಟ ಅಂತ ಮಾತಾಡ್ಬೇಡ ನಂಜಮ್ಮ. ನನ್ನ ಮಾತ್ರ ಸ್ವಲ್ಪ ಕೇಳಿಸ್ಕೊ. ನಾನು ಬರೋಕ್ಕಿಲ್ಲ ಅಂದ್ರೆ ಬರೋಕ್ಕಿಲ್ಲ. ಯಾಕೆ ರಾಜವ್ವ ದಿಗಲ್ ಬಿದ್ದಂಗೆ ಮಾತಾಡ್ತಿದ್ಯಾ? ಏನಾಯ್ತು? ಅದು ಸಾನಾ ಅದು ಸಾನಾ ಬಂದಿದ್ಲು. ಚಂದಾಕಿದ್ದೀರಮ್ಮ? ನಂಜಮ್ಮ ಎಲ್ಲಿ ಕಾಣ್ತಾ ಇಲ್ವಲ್ಲ? ನಂಜಮ್ಮನ ಮೆಹಲ್ ಅವ್ರಿ, ತಡೀರಿ ಕರಿ. ಏನಂದ್ರೆ ಪುಟ್ಟಕ್ಕನ ಮಗಳು ಸಾನಾ ಬಂದಿದ್ಲು ಅಂದೆ.
ಕಲ್ಯಾಣಿ ಹೇಳಿದ್ರು ಕಣಮ್ಮ, ಅವ್ರ ಅಡ್ರೆಸ್ಸಲ್ಲಿ ನಿನ್ಗೊಂದು ಪ್ರೂಫ್ ಮಾಡಿಸ್ಕೊಡಿ ಅಂತ. ಅಕ್ಕ ಫೋನ್ ಮಾಡಿದ್ಲ ನಿಮ್ಗೆ? ಹೌದು ಕಣಮ್ಮ, ನೀನು ಜವಾಬ್ದಾರಿ ಇರೋ ಹುಡುಗಿ ಥರ ಕಾಣಿಸ್ತಾ ಇದೆಯಾ. ನಿನ್ನ ಬಗ್ಗೆ ಏನು ಕೇಳಬೇಕು ಅನ್ಸಿದ್ರು ನಿನ್ನ ಸಾತ್ವಿಕ ಸ್ವಭಾವನೆ ಎಲ್ಲ ಉತ್ತರ ಹೇಳ್ತಾ ಇದೆ. ಏ ಮರಿ ಬಾಯ್ಲಿ, ಏನಪ್ಪ ಅದು? ಜಾಸ್ತಿ ಇರೋ ವಸ್ತುಗಳು ಅಥವಾ ಬೇಡದೇ ಇರೋ ವಸ್ತುಗಳನ್ನು ಇಲ್ಲದೇ ಇರೋರಿಗೆ ಸಿಕ್ಲಿ ಅನ್ನೋ ಉದ್ದೇಶ ಸರ್. ನಿಜ, ಒಬ್ಬರಿಗೆ ಬೇಡದೇ ಇರೋ ವಸ್ತು ಇನ್ನೊಬ್ಬರಿಗೆ ವರನೂ ಆಗಬಹುದು. ಹಾಂ ಸರಿಯಪ್ಪ, ನೀನು ಹೊರಡು. ನೋಡಮ್ಮ, ಡ್ಯೂಟಿ ಮುಗಿಸ್ಕೊಂಡು ಬರುವಾಗ ಫಾರಂ ತರ್ತೀನಿ. ಸರಿ ಸಾಹೇಬ್ರೆ. ಚಕ್ರಕ್ಕೆ ಸಿಕ್ಕಿರ್ ನಿಂಬೆಹಣ್ಣು ಆಗ್ತಿದ್ದಲ್ಲೋ. ತಲೆ ಕೊಡಿದ್ರೆ ನನ್ಗಾಗಲ್ಲ. ನೋಡಕ್ ಆಲೂಗಡ್ಡೆ ಇದ್ದಂಗಿದ್ಯಾ, ಎಷ್ಟೋ ಮಾತಾಡ್ತೀಯಾ? ಆಲೂಗಡ್ಡೆ ಗುಣನೇ ಅದು. ನೋಡೋಣ, ಈಗ ಅಷ್ಟು ಮಾತಾಡೋಷ್ಟು ನಂಗೆ ತಾಳ್ಮೆ ಇಲ್ಲ. ಸುಮ್ಮನೆ ಹೋಗ್ಬಿಡು. ಬೆಕ್ಕು ಎಡಗಡೆ ಹೋಯ್ತು ಅಂದ್ಬಿಟ್ಟು ಸುಮ್ಮನೆ ಹೋಗ್ತಿದ್ದೀನಿ, ಇಲ್ಲಾಂದ್ರೆ ತೋರಿಸ್ತಿದ್ದೆ. ಥೂ, ಸಾಯಕ್ ನನ್ನ ಗಾಡಿನೇ ಬೇಕಾ? ಇದೇನೇ ಹಿಂಗೆ ಬಡಬಡಿಸ್ತಿದ್ಯಾ? ಜ್ವರದ ಕಾವು ಹೆಚ್ಚಾಗ್ಬಿಟ್ಟು ಹಿಂಗೆಲ್ಲ ಮಾತಾಡ್ತಿದೀಯಾ? ನಂಜವ್ವ, ಪುಟ್ಟಕ್ಕ ಬತ್ತಾವಳೆ. ಸರಿ ಕಣವ, ಬಿರ್ನ್ ಬಂದ್ಬಿಡು. ನಂಜವ್ವ, ಸಾನ ಸಹನನ ಅವಳೆಲ್ಲಿ ಬಂದಳು? ರಾಜವ ಅಲ್ವೇ ಈಗ ಚಾನ ಬಂದಿದ್ಲು ಅಂತ ನಿಂತವ್ ಹೇಳ್ತಿದ್ದು. ಜೊತೆಯಲ್ಲಿ ಫೋನನ್ನು ಮಾತಾಡ್ತೀನಿ. ಪುಟಕ, ರಾಜವ ಫೋನ್ ಮಾಡಿದ್ ನಿಜವೇ, ಆದರೆ ಸಹನ ಅಲ್ಲ ಇಲ್ವಲ್ಲ? ಇಲ್ಲ ಇಲ್ಲ, ಅವಳೆ ನಿಂತವ್ ಮಾತಾಡ್ತಾ ಇದ್ದಿದ್ದು, ನಾನು ಕೇಳಿಸ್ಕೊಂಡಿವ್ನಿ. ಜೊತೆ ನಾನು ಮಾತಾಡ್ತೀನಿ. ಓ ಅದ ಸಹನ ಬಂದಿದ್ದು ಒಂದು ನಿಜವಾಗ್ಲೂ ಅಲ್ಲ ಕನಸಾಗುವಂತೆ. ಅದು ಪುಟಕ, ನೀನು ಅದೇ ಗುಂಗಿನಾಗಿದೆಯಲ್ಲ, ಅದಕ್ಕೆ ಯಾರು ಏನೇ ಮಾತಾಡಿದ್ರು ನೀನು ಸಹನ ಅಂತಲೇ ಕೇಳಿಸ್ತದೆ. ಸರಿ, ನೀವು ಕೆಳಗಿರು, ನಾ ಬರ್ತೀವಿ. ಹಾಂ, ಗೊತ್ತಿಲ್ಲವಾ? ರಾಜಿ, ನಂಜಮ್ಮ, ಪುಟ್ಟಕ್ಕ ಹೋದ್ರಾ? ಏನದೆ ಓದ್? ಹಂಗಾರೆ ನಾನು ಈಗ ನಂಬ್ತೀನಿ ಕಣವ, ನಿನಗೇನೋ ಮೆಟ್ಕೊಂಡದೆ ಅಂತ. ಸಾನನ್ ಭೂತ ಬಂದು ಒಂಚೂರು ಉಸಿರು ಬಿಟ್ರು ರಕ್ತ ಕಾರ್ಕೊಂಡು ಸೊತೈತ್ಯಾ. ಅಪ್ಪಿ ತಪ್ಪಿ ನಮ್ಮ ಮಗನ ಬಗ್ಗೆ ಗನಿ ಎತ್ತದೋ. ಇನ್ಯಾಕ್ ನಮ್ಮ ಮನೆಯವ್ರ ತಂಟೆಗೆ ಬಂದ್ರೆ ನಿನ್ ಮೈನ ತುಂಡಾಗಿ ಕತ್ತರಿಸ್ಬಿಟ್ಟು ಒತ್ಕೊಂಡೋಯ್ತೀನಿ. ಏ ರಾಜವ, ನಿಂಗೆ ಗಾಳಿ ಮೆಟ್ಕೊಂಡಂಗೈತೆ. ಸದ್ಯಕ್ಕೆ ನೀನೆಲ್ಲೂ ಆಚೆ ಬರಬೇಡ. ಹಂಗೆ ನಿಂಬೆಹಣ್ಣು ತಾಯ್ತಾನ ಜೊತೆಲಿಟ್ಕೊ. ಹ್ಞೂ ಮಡಿಕೊಂಡಿವಿನಿ. ನಿಂಬೆಹಣ್ಣಿನ ಹಾರ, ದೇವ್ರ ಫೋಟೋ, ಬೇವಿನ ಸೊಪ್ಪು, ತಾಯ್ತ ಎಲ್ಲ ಇದೆ. ಹಂಗೆ ಎಡ್ಗಾಲಿನ ಮೆಟ್ ತಗೊಂಡು ಕೆನ್ನೆಗೆ 4 ಬಾರಿಸ್ಕೊ. ಮೆಟ್ಕೊಂಡಿರೋದೇವಾ ಬುಟ್ಟೋಯ್ತದೆ. ಹಂಗ ಏ ರಾಜಿ, ಹಂಗೆ ಅನ್ಕೊಂಡು ಮನೆ ಒಳಗೆ ಕುತ್ಕೊಂಬೇಡ. ಆದಷ್ಟು ಬಿರ್ನೆ ಇದಕ್ಕೊಂದು ಪರಿಹಾರನ ಕಂಡಿಡ್ಕ.
ಹ್ಞೂ ನಂಜಮ್ಮ, ಅದಕ್ಕೆ ಕಾಳಿಗೆ ಹೇಳಿವ್ನಿ ಗಡ್ಡರು ಮಂತ್ರವಾದಿನ ಕರ್ಸು ಅಂತ. ಅಯ್ಯ, ಈ ಮಂತ್ರವಾದಿ ತಂತ್ರವಾದಿ ಕೆಲಸಕ್ಕೆ ಬಿಡಕ್ಕಿಲ್ಲ. ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನೆಟ್ಗೆ ಪುಟ್ಟಕ್ಕಂತ ಹೋಗಿ ಅವ್ರ ಕಾಲಿಗೆ ತಂದು ಸಂಬಿಡ್ಬಿಡುವ ಅಂತ ಎಲ್ಲ ಬಿಟ್ಟು. ನಂಜಮ್ಮ, ಏನು ನೋಡ್ತಿದ್ದೆ ನೀನು? ನಾನು ಪುಟ್ಟಕ್ಕನ ಕಾಲಿಗೆ ಬೀಳೋದ? ಅದಾಗ್ದೇರ ಮಾತ್ಬಿಡು. ನೋಡವ, ನಾನು ಗೋನ್ಸಿದ್ನ ಹೇಳಿನಿ, ಕೇಳೋದು ಬಿಡೋದು ನೀನು ಬಿಟ್ಟಿರೋದು ಮಾಡದ್ನೇ. ಅಲ್ಲ ನಂಜಮ್ಮ, ನಂಜವ್ವ ಬಂದ್ರು ನೋಡು. ಬಂಗಾರು ಬಂದ್ಯಾ? ಬಾ ಬಾವ, ನಿನ್ಗೋಸ್ಕರನೇ ಕಾಯ್ತಿದ್ದೆ. ಮಹೇಶ್ವರಿ, ಪಾನ್ಕ ತಗೊಂಬರವ. ಬೀಗರು ಬಂದವ್ರೆ, ಪಾನ್ಕ ಕೊಟ್ಟು ತಣ್ಣಗೆ ಮಾಡಿ ಹೊರಗೆ ಕಳ್ಕೊರವ. ತಗೊಂಬ. ಸೂರ್ಯ ಪ್ರೀಡಿತವ್ರೆ ಬರ್ಲಿಲ್ವಾ? ಹಾಗೆ ಸ್ನೇಹನೂ ಬಂದಿಲ್ಲ. ಕೊನೆಗೂ ಕೈ ಕೊಟ್ಬಿಟ್ಲ ಮೋದಿ. ಇದೇ ಕತೆ, ನಮ್ಮನ್ನ ಒಳಗೆ ಕಳ್ಸ್ಬಿಟ್ಟು ನೀನು ಇಲ್ಲೇ ಇದ್ದಲ್ಲ. ಬರ್ತೀನಿ ಯಾರು ಬರ್ತಾರ ಅದು ನೋಡ್ತೀನಿ. ಹೇಳಿ ಕೂತ್ಕೊ. ಈಗ ತಗೊಂಬ ನೀನು, ಹೋಗು ತಗೊಂಡೋಗು, ಯಾರಿಗೂ ಕೊಟ್ಬಿಟ್ಟು. ಅಣ್ಣಯ್ಯ, ಗಂಟಿ, ಯಾಕೆ ಲೇಟ್ ಮಾಡಿಬಿಟ್ರೆ? ಅಣ್ಣಯ್ಯ, ಅಪ್ಪಯ್ಯ, ಸ್ನೇಹ, ಅವ್ವ ಯಾರೂ ಬರಲಿಲ್ವಾ? ಹೊರಗಡೆನೆ ಕೇಳುಮ ಅನ್ಕಂಡೆ. ಯಾಕಪ್ಪ ಕಂಟಿ? ಬಂಗಾರಮ್ಮ, ಸ್ನೇಹ, ಮಾದೇಗೌಡ್ರು ಯಾರು ಬರ್ನಿಲ್ವೇ? ಅಪ್ಪ ಬಂದಿಲ್ಲ ಅಂದ್ರೆ ನಂಗೆ ಈ ಸೀಮಂತನೇ ಬೇಡ. ನಾನು ಅಮ್ಮ ಆಗ್ತೀವಿ ಈ ಸಂಭ್ರಮನ ನಾನು ಅವ್ವನೇ ನೋಡಿಲ್ಲ ಅಂದ್ರೆ ಹೇಗೆ? ಅದು ಹೆಂಗಪ್ಪ ಅಳ್ದೆ ಇರೋಕ್ಕಾಯ್ತದೆ? ನಾವೆಲ್ಲರೂ ಸೇರಿ ಅಕ್ಷತೆ ಯಾಕೆ ಆಶೀರ್ವಾದ ಮಾಡಿದ್ರು ಹೂವು ಆಶೀರ್ವಾದ ಮಾಡ್ದಂಗೆ ಆಯ್ತದ ಹೇಳು. ಅಳ್ಬೇಡವ ವಸು. ನಾನು ನೇರವಾಗಿ ಅತ್ತೆ ಹತ್ರ ಮಾತಾಡಬೇಕಿತ್ತು ಅನ್ಸುತ್ತೆ. ಅಯ್ಯೋ, ಎಲ್ಲ ಸಂತೋಷವಾಗಿರೋ ಸಮಯದಲ್ಲಿ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತೀಯ? ವಸು, ಅತ್ತೆ ಬಗ್ಗೆ ನಿನಗೆ ಗೊತ್ತಲ್ಲ. ಅತ್ತೆ ಸ್ನೇಹ ಇಲ್ಲಿಗೆ ಬರ್ದೇ ಇದ್ರು ನಿನ್ನ ಅಣ್ಣಯ್ಯ ಬಂದಿದ್ದಾರಲ್ಲ ನೋಡು, ನಾನು ನಿನ್ನ ಅತ್ತಿಗೆ ಸ್ಥಾನದಲ್ಲಿ ಬಂದಿದ್ದೀನಿ. ಇದಕ್ಕಾದ್ರೂ ಸಮಾಧಾನ ಮಾಡ್ಕೋ. ಹೌದು ವಸು, ರಾಧಾ ಹೇಳ್ತಿರೋದು ಸರಿಯಾಗೇ ಐತೆ. ಒಸಿ ಸಮಾಧಾನ ಮಾಡ್ಕೊಳವಾ? ನಂಜಮ್ಮ ಅವರೇ, ಬೀಗ್ರ ಮನೆಯಿಂದ ನಾವು ಬಂದಾಯ್ತು, ಇನ್ನು ಸೀಮಂತ ಶಾಸ್ತ್ರನ ಶುರು ಮಾಡ್ಬೋದಲ್ವಾ? ಅಯ್ಯೋ ಮೂದೇವಿ, ಇದ್ಯಾಕೆ ಹಿಂಗಾಗ್ತೈತೆ? ಶುರು ಆಗ್ಲಿ. ಒಳ್ಳೆ ಕೆಲ್ಸಕ್ಕೆಲ್ಲ ಈ ಥರ ತಡ ಆಗಬಾರ್ದು. ಬಸ್ಸು ನಡಿ. ರಾಧಾ ನಿಂತ್ಕ. ಅಮ್ಮವ್ರು ಬಂದಮೇಲೆ ಶಾಸ್ತ್ರ ಶುರು ಮಾಡೋಣ. ಪುಟ್ಟಕ್ಕ ಅವರೇ,
ಹೇಳಿರೋ ಪ್ರಕಾರ ಅವ್ರು ಇಲ್ಲಿಗೆ ಬರೋದಕ್ಕೆ ಚಾನ್ಸೇ ಇಲ್ಲ. ಇನ್ನೂ ನೇರವಾಗಿ ಹೇಳೋದಾದ್ರೆ ಅವ್ರಿಗೆ ಇಲ್ಲಿಗೆ ಬರೋದಕ್ಕೆ ಇಷ್ಟನೂ ಇಲ್ಲ. ಹೀಗೆ ಕಾದ್ರೆ ಸುಮ್ಮನೆ ರಾಹುಕಾಲ ಬರತ್ತಷ್ಟೇ. ಇಲ್ಲ ಇಲ್ಲ, ಬಂದೇ ಬರ್ತಾರೆ. ಅವ್ರು ಬರಲ್ಲ. ಸ್ನೇಹ, ನೀನು ಹೂವಾಗಿದ್ದಿದ್ರೆ ವಸು ಖುಷಿ ಪಟ್ಟಿರೋಳು. ನೀವು ಹೋಗದೆ ನಾನು ಹೇಗತ್ತೆ ಹೋಗಲಿ? ಸಮುದ್ರದಲ್ಲಿ ಎಷ್ಟೇ ನೀರಿದ್ರೂ ಮನ್ಸು ಬಯಸೋದು ಸಿಹಿ ನೀರನ್ನೇ. ಹಾಗೆ ಇವತ್ತು ಯಾರೇ ಸೀಮಂತಕ್ಕೆ ಹೋದರೂ ವಸು ಅದಕ್ಕೆ ಬಯಸೋದು ನಿಮ್ಮನ್ನೇ. ಅತ್ತೆ, ನಿಮ್ಗೊಂದು ವಿಷಯ ಗೊತ್ತಾ? ನಾನು ಮದುವೆ ಆಗಿ ಮನೆಗೆ ಬಂದಾಗ ಪರಿಸ್ಥಿತಿ ಹೇಗಿತ್ತು ಅನ್ನೋದು ನಿಮ್ಗೆ ನೆನಪಿರ್ಬೋದೇನೋ. ಆಗ ನಂಗೆ ಶ್ರೀಯವ್ರು ನನ್ನವ್ರು ಅಂತ ಅನಿಸಿರ್ಲಿಲ್ಲ. ಅವನ್ನ ಪ್ರೀತಿ ಮಾಡಿ ತಪ್ಪು ಮಾಡಿಬಿಟ್ನೇನೋ ಅಂತ ಸುಮಾರು ಸಲ ಅನಿಸಿತ್ತು. ಆಗ ನಾನು ಅವ್ವನ ಜೊತೆನೂ ಅಷ್ಟೊಂದು ಮಾತಾಡ್ತಿರ್ಲಿಲ್ಲ. ಈ ಮನೇಲಿ ನಾನು ಒಂಟಿ ಅಂತ ಅಂದ್ಕೊಂಡಾಗೆಲ್ಲ ನನ್ನ ಜೊತೇಲಿದ್ದಿದ್ದೆ ವಸು ಹೊತ್ತಿಗೆ. ಒಂದು ರೀತಿಲಿ ನಂಗೆ ಸಹನ ಅಕ್ಕ ಇದ್ದಂಗೆ. ನಾನು ವಸು ಹೊತ್ತಿಗೆ ಜೊತೆ ಮಾತಾಡ್ದಾಗೆಲ್ಲ ಅವ್ರ ಅಣ್ಣಯ್ಯನ ಎಷ್ಟು ಪ್ರೀತಿ ಮಾಡ್ತಾರಲ್ಲಪ್ಪ ಅಂತ ಅನಿಸ್ತಿತ್ತು. ಹಾಗೆ ಅವರಿಬ್ಬರನ್ನ ದೂರ ಮಾಡಿದ್ರಲ್ಲ ಅಂತ ನಿಮ್ಮೇಲೂ ತುಂಬ ಕೋಪ ಇತ್ತು. ಅತ್ತೆ, ನಿಮಗೆ ಸುಳ್ಳು ಹೇಳಿ ಅಣ್ಣಯ್ಯ ಅದಕ್ಕೆನ ಭೇಟಿ ಮಾಡಿಸಿದ್ಮೇಲೆ ಅದಕ್ಕೆ ಅಪರಾಧಿ ಭಾವಲ್ಲಿ ಒದ್ದಾಡಿದ್ನ ನಾನು ನೋಡಿದ್ದೀನಿ. ಅವ್ರ ಬಸ್ರಿ ಅನ್ನೋ ವಿಷಯ ಅವ್ರಿಗೆ ಗೊತ್ತಾಗಿದ ತಕ್ಷಣ ನನ್ನ ಮತ್ತು ಅವ್ವನ ದೂರ ಮಾಡೋದೇ ಆದರೆ ಈ ಮಗುನೇ ನನಗೆ ಬೇಡ ಅಂತ ನಿರ್ಧಾರ ಮಾಡಿಬಿಟ್ಟಿದ್ರು ಗೊತ್ತಾ? ಅತ್ತೆ, ನೀವು ಯಾವಾಗಲೂ ನನಗೆ ಹೇಳ್ತೀರಾ ನಾನು ದುಡುಕ್ತೀನಿ ನೀವು ಸಿಡುಕ್ತೀರಾ ಅಂತ. ಆದರೆ ಇವತ್ತು ಈ ವಿಷಯದಲ್ಲಿ ನೀವು ದುಡುಕ್ತಿದ್ದೀರಾ ಅಂತ ನನಗನ್ನಿಸ್ತಿದೆ. ನಾನು ಹೀಗೆ ನೇರವಾಗಿ ಮಾತಾಡ್ತಿದ್ದೀನಿ ಅಂತ ನಿಮಗೆ ಬೇಜಾರಾದರೆ ನನಗೆ ಕ್ಷಮಿಸಿ. ವಸು ಹೊತ್ತಿಗೆ ತಾಯಿಯಾಗಿ ನಿಮಗೆ ಅವ್ರ ಮೇಲೆ ಎಷ್ಟು ಕಾಳಜಿ ಇದೆ ಅಂತ ನನಗೆ ಗೊತ್ತು. ಆದರೆ ಅದ್ರ ಜೊತೆಗೆ ಆ ನಂಜಮ್ಮನ ಮೇಲಿರೋ ಕೋಪಕ್ಕೆ ನೀವಿಲ್ಲೇ ಉಳ್ಕೊಂಡಿದ್ದೀರಾ ಅನ್ನೋದು ಗೊತ್ತು. ಇದನ್ನೆಲ್ಲ ನಿಮ್ಗೆ ಹೇಳೋಕ್ಕೆ ನನಗೆ ಅರ್ಹತೆನೂ ಇದೆಯೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ ಅತ್ತೆ. ಆದರೂ ಅಯ್ಯಯ್ಯೋ, ಹಂಗೆಲ್ಲ ಹೇಳ್ಬೇಡವ. ನನಗೂ ನನ್ನ ಮಗಳು ಸೀಮಂತಕ್ಕೆ ಹೋಗ್ಬೇಕು ಅಂತ ಸ್ಯಾನೇನೇ ಇಷ್ಟ. ಆದರೆ ಆ ನಂಜವ್ವ ಬೇಕು ಅಂತಲೇ ನನ್ನ ಸೋಲಿಸ್ಬೇಕು, ನಾನು ಅವಳ ಮುಂದೆ ತಲೆ ತಗ್ಗಿಸ್ಬೇಕು ಅಂತಲೇ ಅವಳ ಮನೆನಾಗೆ ಸೀಮಂತ ಮಾಡಿಕೊಂಡಿರೋದು. ಒಂದು ವೇಳೆ ಅವಳು ನನಗೆ ಅವಮಾನ ಮಾಡಿದ್ರು ಸರಿಯೇ,
ನನ್ನ ಮಗಳಿಗೋಸ್ಕರ ನಾನು ಅದನ್ನೆಲ್ಲ ಸಹಿಸ್ಕೊಂಡ್ಬಿಡ್ತೀನಿ. ಆದರೆ ಮರ್ವಾದ ಇಲ್ದಿರೋ ಜಾಗಕ್ಕೆ ಈ ಬೊಂಗೋರ ಮಕ್ಕಾಲು ಇಡಕ್ಕಿಲ್ಲ. ನೀವು ಹೇಳ್ತಿರೋದು ನಿಜಾನೇ ಅತ್ತೆ. ಆದರೆ ಈಗ ನಿಮಗೆ ನಿಮ್ಮ ಮರ್ಯಾದೆ ಮುಖ್ಯನೋ ಅಥವಾ ನಿಮ್ಮ ಮಗಳು ಪ್ರೀತಿ ಮುಖ್ಯನೋ? ಈ ಪ್ರಶ್ನೆಗೆ ನೀವೇ ಉತ್ತರ ಕೊಡ್ಬೇಕತ್ತೆ. ಅತ್ತೆ, ಮುಂದೆ ಒಂದಿನ ಈ ವಿಷಯದಲ್ಲಿ ನಿಮಗೆ ಪಶ್ಚಾತ್ತಾಪ ಆಗ್ಬೋದೇನೋ ಅನ್ನೋ ಕಾರಣಕ್ಕೆ ಹೀಗೆ ಹೇಳ್ತಿದ್ದೀನಿ ಅಷ್ಟೆ. ಪ್ಲೀಸ್ ಯೋಚನೆ ಮಾಡಿ. ನೀನು ಹೇಳ್ತಾ ಇರೋದು ಸರಿಯಾಗೈತೆ ಸ್ನೇಹ. ನಾವು ಹೋಗುಮ. ನನ್ನ ವಸು ಶಾನೆ ಖುಷಿ ಪಡ್ತಾಳೆ.